ಬೆನ್ಗಿನೆಲ್ಲ ಕಡಿಯಕ್ಕೆ ಸ್ಟಾರ್ಟ್ ಆಗಿದೆ ಇಚ್ಚಿಂಗ್ ಹತ್ಕೊಂಡು ಒಂದು ಸ್ವಲ್ಪ ಸ್ಟ್ರಾಂಗ್ ಐತೆ ಇದು ಪ್ರೀ ವರ್ಕೌಟ್. ಇವಾಗ ನನಗೆ ಅಡಿಯಿಂದ ಮುಡಿವರೆಗೂ ಕಟ್ತಾ ಹತ್ಕೊಂಡಿದ್ದೆ. ಮೂಗತ್ರ ಸ್ಟಾರ್ಟ್ ಆಗಿದೆ ಕಣ್ಣೆಲ್ಲ ನೀರು ಬರ್ತದೆ ಯಾಕೋ. ಎಲ್ಲೋ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನನಗೆ ಸರ್ ನೀವು ಗಿವ್ ಅವೇ ಮಾಡ್ತಿದ್ದೀರಲ್ಲ ಪ್ರೀ ವರ್ಕೌಟ್ ಬಾಕ್ಸ್ನ, ನೀವು ಯಾವ್ದಾದ್ರು ಯೂಸ್ ಮಾಡಿದ್ದೀರಾ, ಅದ್ರ ರಿವ್ಯೂ ಕೊಡಿ ಅಂತ ನೀವು ಎಷ್ಟೋ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಿದ್ದೀರಾ. ನನ್ನ ಹತ್ರ ಆ್ಯಕ್ಚುಲಿ ಒಂದು ಬಾಕ್ಸ್ ಇದೆ, ಆದರೆ ಬೇರೆ ಕಂಪ್ನಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಖಾಲಿ ಮಾಡಾದ್ಮೇಲೆ ನಾನು ಅದನ್ನು ಯೂಸ್ ಮಾಡವ ಅಂತ ಅಂದ್ಕೊಂಡಿದ್ದೆ. ಇರಲಿ ಪರವಾಗಿಲ್ಲ, ಒಂದು ಹೊಸ ಬಾಕ್ಸ್ನ ನಾನು ಅನ್ಬಾಕ್ಸ್ ಮಾಡಿ ಆ ಪ್ರೀ ವರ್ಕೌಟ್ನ ಒಂದು ಸ್ಕೂಪ್ ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ನನಗೆ ಐ ಥಿಂಕ್ ಅದು ತುಂಬ ಸ್ಟ್ರಾಂಗ್ ಇದೆ ಅನಿಸುತ್ತೆ ನನಗೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೋಡೋದ ಒಂದು ಸ್ಕೂಪ್ ಯೂಸ್ ಮಾಡ್ತೀನಿ. ನಮ್ಮ ಚರಣ್ಗೆ ಒಂದು ಸ್ಕೂಪ್ ಯೂಸ್ ಮಾಡ್ತೀನಿ, ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನೋಡವ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋದ ವಿಡಿಯೋನ. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಮೊನ್ನೆ ಹಾಕಿದಲ್ಲಿ ಹೆಂಗಿತ್ತು ಚರಣ ಪ್ರೀ ವರ್ಕೌಟು? ಅದೇ ಮೊನ್ನೆ ಎನರ್ಜಿ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು. ಇದು ಹೊಸ ಪ್ರೀ ವರ್ಕೌಟ್, ಇದು ಬಾಕ್ಸ್ ಓಪನ್ ಮಾಡಿಲ್ಲ. ಇವಾಗ ಒಂದು ಸ್ಕೂಪ್ ಹಾಕ್ತೀನಿ, ನೀನು ರಿವ್ಯೂ ಹೆಂಗಿತ್ತು ಅಂತ ಹೇಳೋ, ಆಯಿತಾ? ಓಪನ್ ಮಾಡೋದು. shake body. ಪರವಾಗಿಲ್ಲ, ಒಂದು 5 ಸೆಕೆಂಡ್ಸ್ ಶೇಕ್ ಮಾಡಿದ ತಕ್ಷಣ ಎಲ್ಲ ಪೌಡರು ಡಿಸಾಲ್ವ್ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ಕುಡಿದ್ಬಿಟ್ಟು ಹೇಳ್ತೀನಿ. A few moments later. ಚರಣ್ ಕುಡಿಯಪ್ಪ, ಟೇಸ್ಟ್ ಯಾವುದಿದೆ? ಪ್ಯಾಷನ್ ಫ್ರೂಟ್ ಅಲ್ಲ, ಟೇಸ್ಟ್ ಹೇಗಿದೆ? ಟೇಸ್ಟ್ ಚೆನ್ನಾಗಿದೆ. ಬಬಲ್ ಗಮ್ಮೀಸ್ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ. ಕುಡಿ ಫುಲ್ಲು ಕುಡಿದ್ಮೇಲೆ ಪಚಕ್ ಫ್ರೆಂಡ್ಸ್, ಇದು ಫ್ಲೇವರು ಪ್ಯಾಷನ್ ಫ್ರೂಟ್ ಅಂತ. ನೋಡೋದ ಹೆಂಗೆ, ನಾನು ಇದುವರೆಗೂ ಅದನ್ನು ಟೇಸ್ಟ್ ಮಾಡಿಲ್ಲ, ಹೆಂಗಿರ್ತದೆ ಏನೋ ನನಗೂ ಗೊತ್ತಿಲ್ಲ. ನೋಡ್ತೀನಿ ಹೆಂಗಿತ್ತು ಚರಣ ನೀನು ಕುಡ್ದಾಗ. ನನಗೆ ಏನು ಹೇಳು, ಹಳೆ ಕುಡಿಯೋದಕ್ಕಿಂತ ಇದು ಚೆನ್ನಾಗಿತ್ತು ಟೇಸ್ಟ್. ಸಖತ್ತಾಗೈತೆ ಕಣ. ಲೈಟಾಗಿ ಹುಳಿ ಅಲ್ವಾ? ಸ್ವೀಟ್ ಲಾಸ್ಟಲ್ಲಿ ಸ್ವಲ್ಪ ಹುಳಿ ಅಂತ ಚೆನ್ನಾಗಿದೆ. ಕುಡಿದ ತಕ್ಷಣನೇ ಆಗಲೇ ಇಚ್ಚಿಗೆ ಬರ್ತೈತೆ ನನಗೆ. ಲಾಸ್ಟ್ ಟೈಮ್ ನಾನು ಒಂದು ಪ್ರೀ ವರ್ಕೌಟ್ ಯೂಸ್ ಮಾಡಿದ್ದೆ. ಅದರಲ್ಲಿ ಏನು ಗೊತ್ತಾ, ಎಷ್ಟೇ ಕುಲ್ಕೋ ಏನೇ ಮಾಡು ಡಿಸಾಲ್ವೇ ಆಗಲ್ಲ. ಇಲ್ಲ, ಈಗ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಕುಡಿದ ತಕ್ಷಣ ಹಿಂಗೆಲ್ಲ ಅನ್ನೋದು ಇವೆಲ್ಲ ಮಾಡ್ತಿದ್ದೆ. ಏನಕ್ಕೆ ಅಂತಂದರೆ ಲಾಸ್ಟಲ್ಲಿ ಸಪ್ಲಿಮೆಂಟ್ ಲಾಸ್ಟಲ್ಲಿ ಒಂಥರ ಪೌಡ್ರ್ ಬರುತ್ತಲ್ಲ, ಅದು ಕರಗ್ತಾನೆ ಇರಲಿಲ್ಲ. ನೋಡು, ಈ ಪ್ರೀ ವರ್ಕೌಟಲ್ಲಿ ಆದ ತಕ್ಷಣವೇ ಒಂದು 3-4 ಸೆಕೆಂಡ್ಸ್ಗೆ ಡಿಸಾಲ್ವ್ ಆಯಿತು. ಇದರಲ್ಲಿ ಟ್ರಾನ್ಸ್ಪರೆಂಟ್ ಆಗಿಲ್ಲ, ಅದರಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇದು ಸ್ಟೀಲ್ ಬಾಟ್ಲು, ಅದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಟ್ರಾನ್ಸ್ಪರೆಂಟ್ ಇದೆ. ಅದಕ್ಕೆ ನೋಡೋದ ಪ್ರೀ ವರ್ಕೌಟ್ ಯಾವ ಥರ ವರ್ಕ್ ಮಾಡುತ್ತೆ ಒಂದು ಸ್ಕೂಪಲ್ಲಿ ಅಂತ. ಹೆಂಗೈತೆ ಚರಣ ಪ್ರೀ ವರ್ಕೌಟು? ಹಾಫ್ ಸ್ಕೂಪಿಂದ ಒಂದು ಸ್ಕೂಪ್ ಪ್ರಮೋಷನ್ ಸಿಕ್ಕಿದ್ಮೇಲೆ ತುಟಿ, ಕಿವಿ, ಏನು ಇಚ್ಚಿಂಗ್ ಬೆನ್ಗಿನೆಲ್ಲ ಕಡಿಯಕ್ಕೆ ಸ್ಟಾರ್ಟ್ ಆಗಿದೆ ಇಚ್ಚಿಂಗು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಾ ಇದೆ. ಹಳೆ ಪ್ರೀ ವರ್ಕೌಟ್ಗಿನ್ನ ಈ ಪ್ರೀ ವರ್ಕೌಟ್ ಸ್ವಲ್ಪ ಪವರ್ ಇದೆ ಅಂತ ಅನ್ನಿಸ್ತಾ ಇದೆ. ಇಚ್ಚಿಂಗ್ ಎಲ್ಲ ಕಿವಿ ಹತ್ರ ಕಡಿತಿದ್ಯಾ? ಕಿವಿ ಎಲ್ಲ ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಕೆರ್ಕೊ ಮತ್ತೆ ವಿಡಿಯೋದಲ್ಲಿ ಇವಾಗ ಆಮೇಲೆ ಮೀಮ್ ಮಾಡ್ಕೊಂಡ್ಬಿಟ್ರೆ ನೀವು ಕಷ್ಟ. ಸರಿ ಆಯ್ತು, ವರ್ಕೌಟ್ ಮಾಡೋದಾ? ಏನಾಯ್ತೈತೆ? ಕಣ್ಣೆಲ್ಲ ನೀರು ಬರ್ತದೆ ಯಾಕೋ. ಇವಾಗ ಕಡಿತೈತೆ ಅಂದ್ರೆ ಕಾಲು ಏನೋ ಗೊತ್ತಾಗ್ತಾನೆ.
ರಿಯಾಕ್ಷನ್ ಲೇಟ್ ಆಗಿರ್ಬೋದು, ಆದರೆ ಇವಾಗ ಸ್ವಲ್ಪ ಜಾಸ್ತಿ ಏನು ಏನೋ ಪಂಟ್ರ ಥರ ಆಡ್ತಿದ್ದೆ ಅವಾಗಿಂದ ಏನೋ ಐತೇನೋ ಅಂತ. ಬರೀ ಕಿವಿ ನಾರ್ಮಲಾಗಿ ಬಿಸಿ ಆಗೋದು, ಹೊಸ್ದಾಗಿ ತುಟಿ ನನಗೆ ಒಂಥರ ಮೂಗಲ್ಲೆಲ್ಲ ನೀರು ಬರ್ತೈತೆ. ನನಗೂ ಕಿವಿಯೆಲ್ಲ ಒಂದು ಸ್ವಲ್ಪ ಕಡ್ತಾ ಹತ್ಕೊಂಡು ಒಂದು ಸ್ವಲ್ಪ ಸ್ಟ್ರಾಂಗ್ ಐತೆ ಇದು ಪ್ರೀ ವರ್ಕೌಟು. ಅದೇ ಟೇಸ್ಟ್ ಚೆನ್ನಾಗೈತೆ ಅಂದ್ಬಿಟ್ಟು ಒಂದು ಸ್ಕೂಪ್ ಹಾಕ್ಬಿಟ್ಟಿದ್ದೀನಿ. ನಂದು ಒಂದು ಕಾಲು ಸ್ಕೂಪೇ ಆಗೋಯ್ತು. ನೋಡೋದ ವರ್ಕೌಟ್ ಸ್ಟ್ರೆಂತು ಯಾವ ಥರ ಪುಷ್ ಮಾಡುತ್ತೆ ಅಂತ. ಬನ್ನಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಪಂಟ್ರ ಥರನೇ ಆಡ್ತಾ ಇದ್ದೆ. ಇವಾಗ ನನಗೆ ಅಡಿಯಿಂದ ಮುಡಿವರೆಗೂ ಕಟ್ತಾ ಹತ್ಕೊಂಡಿದ್ದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ್ದು ಮಾಡೋದ ಶರಣ ಇವತ್ತು ವರ್ಕೌಟು? ಟ್ರೈಸೆಪ್ಸ್ ಮಾಡಿ. ಟ್ರೈಸೆಪ್ಸು ಎಷ್ಟು ವೇರಿಯೇಷನ್ಸ್ ಮಾಡೋದ? ಒಂದು 5? ಮಾಡಿ. ಓಕೆ, ಒಂದು 5 ವೇರಿಯೇಷನ್ಸ್ ಮಾಡ್ತೀವಿ ಇವತ್ತು. ಯಾವ ಥರ ವೇಟ್ಸ್ನ ಪುಷ್ ಮಾಡ್ತೀವಿ ಅಂತ ವಿಡಿಯೋ ಹಾಕ್ತೀನಿ. ಹೇಗೈತಪ್ಪ ಪಂಪು? ಇವಾಗ ಸ್ಟಾರ್ಟ್ ಆಗಿದೆ. ಇಚ್ಚಿಂಗ್ ಕಡಿಮೆ ಆಯ್ತಾ? ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಇಚ್ಚಿಂಗ್ ಏನು 7 kg ಹೊಡಿತೈತೆ, 10 kg ಹೊಡಿತಾ ಇದೆಯಾ? ಇಂಪ್ರೂವ್ ಪ್ರೋಗ್ರೆಸಿವ್ ಓವರ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮೊಟ್ಟೆ ಸ್ವಲ್ಪ ಹಾಕು. ಮೊಟ್ಟೆಲಿ ಅನ್ನ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಮೊಟ್ಟೆ ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ಟು ಪಿಜ್ಜಾ ಮಾಡಿರೋದು. ತೆಂಗಿನ ನಮ್ಮ ಮಕ್ಕಳು ಬಡವರಲ್ಲ. ಬಡವರೇ ಇರ್ಬೋದು, ಆದರೆ ನನ್ನ ಮಕ್ಕಳ ಅವನು ಇದು ಮಾಡ್ತಾನಲ್ಲ ಕುಕ್ಕಿಂಗ್ ಚಾನಲ್, ಅವನು ಮೊಟ್ಟೆಲಿ ಏನೋ ನೋಡ್ದ, ಚಪಾತಿ. ಪಿಜ್ಜಾ ಮೊಟ್ಟೆಲಿ ಪಿಜ್ಜಾ ಎಲ್ಲ ಕಳೆದ ಚಪಾತಿ, ಮೊಟ್ಟೆ ಗೋಧಿ ಪುಡಿ ಹಾಕ್ತಾನ. ಇಲ್ಲ ಮಗ, ಪ್ರೀ ವರ್ಕೌಟಲ್ಲಿ ನಾವ್ಯಾಕೆ ದೋಸೆ ಮಾಡ್ಬಾರ್ದು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋರು. ತಿನ್ನೋನ್ ಕ್ಯಾಂಟೀನ್ ಮ್ಯಾನೇಜರ್ಗೆ ಹೇಳ್ತಾ ಇದ್ದೀನಿ, ಸರ್ ಇದು ದೋಸೆ ಬದಲಿ ದೋಸೆಗೆ ಸೋಡಾ ಹಾಕ್ತಾರಲ್ಲ, ಅದು ಹಾಕೋದ್ರ ಬದಲಿ ಕ್ರಿಯೇಟಿನ್ ಹಾಕ್ಬಿಡಿ ಅಂದರೆ. ಮೇಲ್ಗಡೆ ಕ್ಯಾಂಟೀನ್ ಮ್ಯಾನೇಜರ್ಗೆ ಹೇಳ್ತೀನಿ, ಸರ್ ದೋಸೆಗೆ ಸೋಡಾ ಹಾಕ್ಬಿಡಿ ಕ್ರಿಯೇಟಿನ್ ಹಾಕಿ ಅಂತಂದರೆ ಹಂಗೆ ಡೈಲಿ ದೋಸೆ ಡೈಲಿ ದೋಸೆ. ಚರಣ ಹೆಂಗಿತ್ತು ಪ್ರೀ ವರ್ಕೌಟ್ ಪಪ್ಪು? ಎನರ್ಜಿ ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ಇವಾಗ ಸ್ವಲ್ಪ ಜಾಸ್ತಿ ಅನ್ನಿಸ್ತದೆ. ಅವನು ನಮಗೆ ಸ್ವಾಭಿಮಾನ ಇದೆ. ಎಲ್ಲ ವಿಡಿಯೋದಲ್ಲಿ ಹಿಂಗೆ ಹೇಳ್ತಾರೆ. ಇದೇನಾದ್ರು ಸ್ಪೆಷಲ್ ಆಗಿ ಹೇಳೋ. ಸ್ಪೆಷಲ್ ಅಂದರೆ ಇವತ್ತು ಸ್ವಲ್ಪ ಇಚ್ಚಿಂಗ್ ಜಾಸ್ತಿ ಇತ್ತು. ಎಲ್ಲಿ? ಬರೀ ಇಂಥದೆಯ ಬಾಡಿ ಫುಲ್ ಎಲ್ಲೆಲ್ಲೋ ಒಂದು ಮೂಗು, ಬಾಯಿ, ಕೈ. ಸೀರಿಯಸ್ಲಿ ಹೇಳ್ಬೇಕು ಅಂದರೆ ಸಕ್ಕತ್ತಾಗಿತ್ತು ಇವತ್ತು ಪ್ರೀ ವರ್ಕೌಟು. ನನಗೆ ಒಂಥರ ಮೈಲ್ಡ್ ಆಗಿತ್ತು. ಅಂದರೆ ಬೇರೆ ಪ್ರೀ ವರ್ಕೌಟ್ ಎಲ್ಲ ನನಗೆ ಒಂದು ಸ್ವಲ್ಪ ಹೆಂಗೆ ಅಂತಂದರೆ ಒಂದು ಸ್ವಲ್ಪ ಹಿಂಸೆ, ಕಿವಿ ಎಲ್ಲ ಕಡ್ತಾ, ಆಮೇಲಿಂದ ವರ್ಕೌಟ್ ಮಾಡ್ಬೇಕಾದ್ರೆ ಸುಸ್ತರ ಆಗೋದು. ಆದರೆ ಈ ಪ್ರೀ ವರ್ಕೌಟ್ ಹಾಕಿದ್ದೀನೋ ಇಲ್ವೋ ಆ ಥರ ಎನರ್ಜಿನೂ ಇತ್ತು, ಇಚ್ಚಿಂಗು ಕಡಿಮೆ. ತುಂಬ ಚೆನ್ನಾಗಿತ್ತು ಪ್ರೀ ವರ್ಕೌಟು. ಏನಾದ್ರು ಪ್ರೀ ವರ್ಕೌಟ್ ಏನಾದ್ರು ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಕೆಳಗಡೆ ಲಿಂಕ್ ಹಾಕ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇವತ್ತಿನ ರಿವ್ಯೂ ವಿಡಿಯೋ ಇದಾಗಿತ್ತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್. ಅಷ್ಟೇ. ಓಕೆ ಫ್ರೆಂಡ್, ಬಾಯ್.